ರೋಚಕ ಸಂಗತಿಗಳ ಅನಾವರಣವೇ ಈ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ರೋಚಕತೆ ಎಲ್ಲಿರುತ್ತೆ ಅಲ್ಲಿ ನಾವಿರ್ತೀವಿ. ನೋಡ್ಬೋದು, ಒಂದು ಹೆದ್ದಾರಿನ ನೋಡ್ತಾ ಇದ್ದೀರಾ. ಯಾವ ಹೆದ್ದಾರಿ? ನಾವು ಈ ಪ್ರತಿನಿತ್ಯ ಓಡಾಡ್ತಾ ಇರ್ತೀವಿ. ಯಾಕಂತಂದ್ರೆ ಇದು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತ ಹೆದ್ದಾರಿ. ಇದೇ ಮಧ್ಯದಲ್ಲಿ ಒಂದು ಊರು ಸಿಗುತ್ತೆ, ಗೊಂಬೆಗಳ ನಾಡು ಚನ್ನಪಟ್ಟಣ. ಎಸ್, ಇಲ್ಲೇನಪ್ಪ ರಹಸ್ಯ? ಖಂಡಿತ ಇದೆ. ಇಲ್ಲಿಗೆ ಪುರಂದರದಾಸರು ಬಂದಿದ್ರಂತೆ. ಬಂದು ಕೃಷ್ಣನ ಎದುರಲ್ಲಿ ಕೂತ್ಕೊಂಡು ಜಗದೋದ್ಧಾರನ ಆಡಿಸಿದಳೆ ಯಶೋಧೆ ಅಂತ ಬರೆದು ಹಾಡಿ ಹೋಗಿದ್ರಂತೆ. ಹಾಗೇನೆ ಈ ಜಾಗವನ್ನ ದಕ್ಷಿಣ ಭಾರತದ ಅಯೋಧ್ಯ ಅಂತ ಕರೀತಾರೆ. ಯಾಕಂದ್ರೆ ಶ್ರೀರಾಮಚಂದ್ರರು ಅಯೋಧ್ಯೆಯಿಂದ ಬಂದ ನಂತರ ಅವರು ಶ್ರೀಲಂಕಾಕ್ಕೆ ಹೋಗೋಕ್ಕೆ ಮುಂಚೆ ಇದೇ ಜಾಗದಲ್ಲಿ ಬಂದು ತಂಗಿದ್ರಂತೆ. ಯಾಕೆ ಅಂದ್ರೆ ಈ ಜಾಗ ಅವ್ರಿಗೆ ಇಷ್ಟ ಆಗಿತ್ತಂತೆ. ಇಷ್ಟ ಆಗಿಬಿಟ್ಟು ಹೇಳಿದ್ರಂತೆ, ಈ ಜಾಗ ಏನಿದೆ ನೋಡೋದಕ್ಕೆ ಅಯೋಧ್ಯೆ ಇದೆಯಲ್ಲ ಆ ರೀತಿ ಇದೆ ಅಂದ್ರಂತೆ. ಹಾಗಾಗಿ ದಕ್ಷಿಣ ಭಾರತದ ಅಯೋಧ್ಯ ಅಂತ ಈ ಜಾಗವನ್ನ ಕರೀತಾರೆ. ಇಲ್ಲಿ ಹೆಚ್ಚಾಗಿ ಜನ ಯಾರು ಬರ್ತಾರೆ ಗೊತ್ತಾ? ಮಕ್ಕಳಿಲ್ಲ ಅನ್ನೋರು ಖಂಡಿತ ಬಂದೇ ಬರ್ತಾರೆ. ಗಂಡ ಹೆಂಡತಿ ಬಂದು ಒಂದು ತೊಟ್ಟೆಯನ್ನ ಕಟ್ಬಿಟ್ಟು ಹೋದ್ರೆ, ಅಕಸ್ಮಾತ್ ಹರಕೆಯನ್ನ ಹೊತ್ಕೊಂಡು ಹೋದ್ರೆ ಮಕ್ಕಳಾಗುತ್ತಂತೆ. ತುಂಬಾ ವಿಶೇಷ ಇದೆ, ರಹಸ್ಯ ಇದೆ. ಇದೇ ಚನ್ನಪಟ್ಟಣದಲ್ಲಿ ಯಾವ ದೇವಸ್ಥಾನ, ಯಾವುದು ದೇವರು? ಹಾಗೆ ಈ ದೇವರ ಬಗ್ಗೆ ಹೇಳಬೇಕಾಗುತ್ತೆ. ಪ್ರಪಂಚದ ಏಕೈಕ ಈ ಒಂದು ದೇವಾಲಯ ಒಳಗಡೆ ಅಪರೂಪವಾದಂಥ ವಿಗ್ರಹ ಇದೆ. ಯಾರು ನೆಲೆಸಿದ್ದಾರೆ? ಖಂಡಿತ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ. ಬನ್ನಿ ಎಲ್ಲವನ್ನ ನೋಡೋಣ. ದಾರಿ ಹೆದ್ದಾರಿಯ ನಡುವೆ ನಿಂತ ಕತೆ ಇನ್ನೇನು, ರಹಸ್ಯಗಳ ಗೂಡು ಅಂದರೆ ಇದೇ ಆ ದೇವಸ್ಥಾನ. ಇದಿರೋದು ಚನ್ನಪಟ್ಟಣದಲ್ಲಿ. ಬೆಂಗಳೂರಿಂದ ಮೈಸೂರಿಗೆ, ಮೈಸೂರಿಂದ ಬೆಂಗಳೂರಿಗೆ ನಾವು ಓಡಾಡ್ತಿರ್ತೀವಿ. ಆದರೆ ಈ ರಹಸ್ಯ ಗೊತ್ತಾಗಲ್ಲ. ಯಾಕಂದರೆ ಮುಂದೆ ನೋಡಿದ್ರೆ ಸಾಮಾನ್ಯವಾದಂಥ ಒಂದು ಆರ್ಟ್ ಸಿಗುತ್ತೆ, ಸಾಮಾನ್ಯವಾದಂಥ ದೇವಸ್ಥಾನ ಅಂದ್ಕೊಂಡು ಕೈ ಮುಕ್ಕೊಂಡು ಹೋಗಬಹುದು. ಆದರೆ ಒಳಗಡೆ ಬಂದರೆ ಆ ರಹಸ್ಯ ಗೊತ್ತಾಗುತ್ತೆ. ಯಾಕಂತಂದರೆ ಇದು ವಿಷ್ಣುವಿನ ಪ್ರತಿರೂಪವಾದಂಥ ದೇವಸ್ಥಾನ. ಹಾಗೆಯೇ ಯಾವ ಭಗವಂತನಿಗೆ ಆಕಾರ, ಬಣ್ಣ, ಎತ್ತರ ಎಲ್ಲ ಇರಲ್ಲ, ಅವ್ರಿಗೆ ಅಪ್ರಮೇಯ ಅಂತ ಕರೀತಾರೆ. ಅಂದರೆ ವಿಷ್ಣುವಿನ ಪ್ರತಿರೂಪ ಅಪ್ರಮೇಯ ಭಗವಂತ ಸ್ವಾಮಿ ಇಲ್ಲಿದ್ದಾನೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂದರೆ ಇದು 3ನೇ ಶತಮಾನದಲ್ಲಿ ಚೋಳರು ಕಟ್ಟಿದಂತಹ ದೇವಸ್ಥಾನ. ಒಳಗಡೆ ಹೋದರೆ ಗೊತ್ತಾಗುತ್ತೆ, ಒಂದು ತಮಿಳಿನ ಸೊಗಡಿದೆ. ಹಾಗೆ ಜನ ಯಾಕೆ ಇಲ್ಲಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಕೆ ಬರ್ತಾರೆ ಅಂದರೆ, ಮುಖ್ಯವಾಗಿ ಮಕ್ಕಳಿಲ್ಲ ಅಂದರೆ ಬರ್ತಾರೆ. ಅಲ್ಲಿ ಪ್ರಪಂಚದ ಮತ್ತೊಂದು ದೇವಾಲಯ ನೋಡ್ಬೋದು. ಏನಂತಂದರೆ ಅಲ್ಲಿ ಅಂಬೆಗಾಲು ಕೃಷ್ಣ ಇದ್ದಾನೆ. ಅಂಬೆಗಾಲು ಕೃಷ್ಣ ಬೆಣ್ಣೆಯನ್ನು ಹಿಡ್ಕೊಂಡು ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಜನ ಬಂದು ಮಕ್ಕಳಿಲ್ಲ ಅಂದರೆ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆ ಕಾಲದಲ್ಲಿ ಪುರಂದರದಾಸರು ಇಲ್ಲಿಗೆ ಬಂದಿದ್ದರಂತೆ. ಬಂದು ಕೃಷ್ಣನನ್ನು ನೋಡಿ ಹಾಡನ್ನು ಬರೆದು ಹಾಡಿ ಹೋದ್ರಂತೆ. ಆ ಹಾಡನ್ನು ಇಡೀ ದೇಶವೇ ಹಾಡುತ್ತೆ. ಜಗದೋದ್ಧಾರನ ಆಡಿಸಿದಳೆ ಯಶೋಧೆ ಅಂತ. ಅಬ್ಬಾಬಾಬಾಬಾ, ಆ ಹಾಡು ಕೇಳಿದ್ದೀವಿ, ಅದು ಎಲ್ಲಿ ಬರೆದ್ರು ಎಲ್ಲಿ ಹಾಡೋದು ಅಂತ ಗೊತ್ತಿಲ್ಲ. ಆದರೆ ಇದೇ ದೇವಸ್ಥಾನದ ಒಳಗಡೆ ಪುರಂದರದಾಸರು ಕೂತ್ಕೊಂಡು ಬರೆದು ಹಾಡಿ ಹೋಗಿದ್ರಂತೆ. ಸಂಜೆ ಪೂಜೆ ಆದ ನಂತರ ದೇವಾಲಯಕ್ಕೆ ಬೀಗ ಹಾಕ್ತಾರೆ. ಅದಾದ ನಂತರ ಒಳಗಡೆ ಗಂಟೆಯ ಶಬ್ದ ಬರುತ್ತಂತೆ. ಏನಿದೆ ಪವಾಡ ಅಲ್ವಾ? ಅಪ್ರಮೇಯ. ಸಾಮಾನ್ಯವಾಗಿ ಈ ಒಂದು ಪದವನ್ನ ನೀವೆಲ್ಲರೂ ಕೇಳಿರಬಹುದು. ಆದರೆ ಅದರ ಅರ್ಥವನ್ನಾಗಲಿ ಅಥವಾ ಆ ದೇವರು ಇರುವ ಮೂರ್ತಿಯಾಗಲಿ ಎಲ್ಲಿದೆ ಅನ್ನೋದರ ಬಗ್ಗೆ ಯಾರೂ ಕೇಳುವುದಕ್ಕೆ ಹೋಗಿರುವುದಿಲ್ಲ. ಪ್ರಪಂಚದ ಯಾವುದೇ ಮೂಲೆಯಲ್ಲಾದರೂ ನಿಮಗೆ ಅಪ್ರಮೇಯ ಎಂಬ ದೇವನ ಸನ್ನಿಧಿ ಸಿಗುವುದು ಕಷ್ಟ.
ಯಾಕಿವತ್ತು ನಾವು ಅಪ್ರಮೇಯ ಎಂಬ ಪದದ ಬಗ್ಗೆ ಅಥವಾ ಆ ನಾಮದ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಾವು ನೋಡ ಹೊರಟಿರುವಂತಹ ಒಂದು ವಿಶಿಷ್ಟವಾದ ನಿಗೂಢವಾದ ದೇವಾಲಯ ಅಪ್ರಮೇಯ. ಪ್ರಮೇಯ ಅಂದ್ರೆ ಅಳೆಯಬಹುದಾದಂತಹ ಗಾತ್ರ ಇರಬಹುದು, ಎತ್ತರ ಇರಬಹುದು, ರೂಪ ಇರಬಹುದು. ಆದರೆ ಅಪ್ರಮೇಯ ಎಂದರೆ ಅಳೆಯುವುದಕ್ಕೆ ಸಾಧ್ಯವಿಲ್ಲದ್ದು ಅಂತ. ವಿಷ್ಣುವಿನ ಕರುಣೆಯು ಅಳಿಯಲಾಗದ್ದು. ಆದ್ದರಿಂದ ವಿಷ್ಣುವಿನ ಮತ್ತೊಂದು ಅಪರಾವತಾರ ಅಪ್ರಮೇಯ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಅಪ್ರಮೇಯ ಮೂರ್ತಿ ನೋಡಲು ಬಲು ಅಪರೂಪ. ನಾವು ಮೊದಲೇ ಹೇಳಿದ ಹಾಗೆ ಇರುವುದಾದರೂ ಒಂದೇ ದೇವಾಲಯ ಅಂದ ಮೇಲೆ ಅಪ್ರಮೇಯನ ಮೂರ್ತಿ ಇರುವುದು ಇದೂ ಒಂದೇ. ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರವನ್ನು ಹಿಡಿದಿದ್ದಾನೆ, ಮತ್ತೆರಡು ಕೈಗಳಲ್ಲಿ ಕಮಲ ಮತ್ತು ಅಭಯ ಹಸ್ತವನ್ನ ತೋರಿಸುತ್ತಿದ್ದಾನೆ. ಇನ್ನು ಈ ಅಪ್ರಮೇಯನ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ತಿಳಿಸಲೇಬೇಕು. ಸುಂದರ ರಾಜಗೋಪುರ ಮುಗಿಲು ಮುಟ್ಟುವಂತೆ ಭವ್ಯವಾಗಿ ನಿಂತಿದೆ. ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗಿರುವ ರಾಜಗೋಪುರ ದಶಾವತಾರದ ಮನೋಜ್ಞ ಶಿಲ್ಪಗಳನ್ನು ಗೋಡೆಗಳಲ್ಲಿ ಅಲಂಕರಿಸಿಕೊಂಡಿದೆ. ಈ ಅಪ್ರಮೇಯ ದೇವಸ್ಥಾನದ ಇತಿಹಾಸವನ್ನ ಎಷ್ಟು ಸೊಗಸಾಗಿ ಹೇಳ್ತಾರೆ ನೀವೇ ಕೇಳಿ. ಇಲ್ಲಿ ವಿಶೇಷವಾಗಿ ಅಪ್ರಮೇಯ ಸ್ವಾಮಿಯವರು ಪುಷ್ಪಕ ವಿಮಾನದಲ್ಲಿ ಬಂದು ನೆಲೆಸಿದ್ದಾರೆ. ಇದು ತುಂಬ ಪವಿತ್ರವಾದ ಕ್ಷೇತ್ರ. ಇಲ್ಲಿ ಅಮ್ಮನವರು ಅರವಿಂದವಲ್ಲಿ ತಾಯಾರಿದ್ದಾರೆ. ಮತ್ತು ನವನೀತ ಕೃಷ್ಣ ಬಂದು ಈ ಒಂದು ಮಕ್ಕಳಿಲ್ಲದೆ ಇರೋರು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮಗು ಆದಮೇಲೆ ತೊಟ್ಟಲನ್ನು ಅವರಿಗೆ ಯಥಾಶಕ್ತಿ ಮರದ್ದಾಗ್ಬೋದು ಅಥವಾ ಮೆಟಲ್ ಆಗ್ಬೋದು, ಇಲ್ಲ ಚಿನ್ನದ್ದಾಗ್ಬೋದು, ಬೆಳ್ಳಿದಾಗ್ಬೋದು, ಯಾವ ರೀತಿ ಬೇಕಾದರೂ ತೊಟ್ಟಲನ್ನು ಸಮರ್ಪಣೆ ಮಾಡ್ಬೋದು. ಈ ದೇವಸ್ಥಾನ ಬಂದು ಮರಳ ಮೇಲಿದೆ. ಇದಕ್ಕೆ ಫೌಂಡೇಶನ್ನೇ ಇಲ್ಲ ಅಂತಾರೆ. ಮರಳ ಮೇಲೆ ಇದನ್ನು ಕಟ್ಟಿರೋದ್ರಿಂದ ಇದು ಮರಳೂರು ಅಂತ ಈ ಊರಿಗೆ ಹೆಸರು ಇದೆ. ಅದು ಆಮೇಲೆ ಕ್ರಮೇಣ ಮಳೂರು ಅಂತ ಆಗಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ಈ ದೇವಸ್ಥಾನದ ಬಗ್ಗೆ ಒಂದು 13 ಅಧ್ಯಾಯಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ಇದೆ. ಮತ್ತು ಶ್ರೀ ರಾಮಪ್ರಮೇಯ ಸ್ವಾಮಿ ರಥೋತ್ಸವದ ದಿನ ಸೂರ್ಯರಶ್ಮಿ ದೇವರ ಪಾದಕ್ಕೆ ಬೀಳುತ್ತೆ. ಇದು ಒಂದು ವಿಶೇಷ. ಆ ರೀತಿ ಒಂದು ಆರ್ಕಿಟೆಕ್ಟ್ ಆಗಿ ಕಟ್ಟಿದ್ದಾರೆ ಅಂತ ವಿಶೇಷತೆ. ಮತ್ತು ನಮ್ಮ ಕೃಷ್ಣನ ವರ್ಣಿಸೋಕೆ ಆಗಲ್ಲ. ಆ ಕೃಷ್ಣನ ಮುದ್ದಾದ ಒಂದು ವಿಗ್ರಹ ತುಂಬ ರಮಣೀಯವಾಗಿದೆ. ಇದು ನಮ್ಮ ಪುಷ್ಕರಣಿಯಲ್ಲಿ ಸಿಕ್ಕಿದ್ದು ಅಂತ. ಇದನ್ನು ವ್ಯಾಸರು ನೋಡಿ ಅವರು ತಿರುಪತಿ ಬೆಟ್ಟ ಹತ್ತುವಾಗ ಅವರಿಗೆ ಸಾಲಿಗ್ರಾಮ ಶಿಲೆ ಥರ ಕಾಣುತ್ತೆ ಬೆಟ್ಟ. ವಾಪಸ್ ಅವರು ಬಂದು ಮಳೂರಿನಲ್ಲಿ ಕೃಷ್ಣನ ನೋಡಿ ಅಂಬೆಗಾಲಿಟ್ಕೊಂಡು ಬೆಟ್ಟ ಹತ್ತಿದ್ದಾರೆ ಅಂತ ಒಂದು ವಿಶೇಷತೆ ಇದೆ. ಮತ್ತು ಪುರಂದರದಾಸರು ಜಗದೋದ್ಧಾರನ ಹಾಡನ್ನು ಇಲ್ಲಿ ಕಂಪೋಸ್ ಮಾಡಿ ಇಲ್ಲೇ ಆಡಿದ್ದು ಅಂತ ವಿಶೇಷತೆ. ಅದರಲ್ಲಿ ಅಣೋರಣೀಯನ ಅಪ್ರಮೇಯನ ಅಂತ ಒಂದು ವಿಶೇಷತೆ ಇದೆ. ಮತ್ತು ಅಪ್ರಮೇಯ ಸ್ವಾಮಿಯನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಕಷ್ಟ ಕಾರ್ಯಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು. ಮತ್ತು ಅಂಬೆಗಾಲು ಕೃಷ್ಣನ ಅದೇ ವರ್ಣಿಸೋಕೆ ಆಗೋದಿಲ್ಲ, ಆ ಥರ ಒಂದು ವೈಭವದಿಂದ ಇದೆ. ಸುಮಾರು ಮೈಸೂರು ಮಹಾರಾಜರು ಈ ವಿಗ್ರಹವನ್ನು ತಗೊಂಡೋಗಿ ಅದು ಅರಮನೆಯಲ್ಲಿರಬೇಕು ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಅವರಿಗೆ ಕನಸಿನಲ್ಲಿ 3 ದಿನ ವಾಪಸ್ಸು ಮಳೂರಿನಲ್ಲೇ ಬಿಡು ಅಂತ ಹೇಳಿದ್ರೆ ಅವರು ಬಿಟ್ಟಿರಲ್ಲ. ಆವಾಗ ಅರಮನೆ ಆ ಮರದ ಅರಮನೆ ಬರ್ನ್ ಆಗೋಗುತ್ತೆ. ಆವಾಗ ಅವರು ತಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದೊಂದು ವಿಶೇಷತೆ. ಮತ್ತು ತಾಯಮ್ಮ ಅಂತ ಒಬ್ಬರು ಆಂಧ್ರದಿಂದ ಬಂದಂಥ ಅಜ್ಜಿ, ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅವರು ಇಲ್ಲಿ ಬಂದು ಅವರಿಗೆ ಕನಸಿನಲ್ಲಿ ಈ ಥರ ಒಂದು ಮಗು ಇರೋ ಕೃಷ್ಣ ಇದೆ, ಅಲ್ಲಿ ನೀವು ಹೋಗಿ ಪ್ರಾರ್ಥನೆ ಮಾಡಿ ಕಣ್ಣು ಬರುತ್ತೆ ಅಂತಾರೆ. ಆದರೆ ಆ ಅಮ್ಮ ಒಂದು ಸೇವೆ ಮಾಡ್ತೀನಿ ಅಂತ ಊರಿನಲ್ಲಿ ಭಿಕ್ಷೆ ಎಲ್ಲ ಮಾಡಿ ತನಗೆ ಬಂದ ದುಡ್ಡಲ್ಲಿ ಆ ಕೃಷ್ಣನ ಮುಂದೆ ಆ ಟೈಲ್ಸ್, ಅವಾಗಿನ ಕಾಲದ ಟೈಲ್ಸ್ ಹಾಕ್ಸಿದ್ದಾರೆ. ಆಮೇಲೆ ಅವರಿಗೆ ಕಣ್ಣು ಬಂತು ಅಂತ ಒಂದು ವಿಶೇಷತೆ ಇದೆ. ಇನ್ನು ಈ ಅಪ್ರಮೇಯ ಸ್ವಾಮಿಯ ದೇವಸ್ಥಾನವನ್ನ ದಕ್ಷಿಣ ಅಯೋಧ್ಯ ಅಂತಾನೂ ಕರೀತಾರೆ. ಶ್ರೀರಾಮಚಂದ್ರನು ಅನೇಕ ವರ್ಷಗಳ ಕಾಲ ಅಪ್ರಮೇಯ ಸ್ವಾಮಿಯನ್ನು ಆರಾಧಿಸಿದ್ದ. ಆದ್ದರಿಂದ ಈ ದೇವರನ್ನ ಶ್ರೀರಾಮಪ್ರಮೇಯ ಅಂತಾನೂ ಕರೀತಾರೆ. ಇದೇ ಸ್ಥಳದಲ್ಲಿ ಶ್ರೀರಾಮಚಂದ್ರನು ಹೋಮಗಳು ಮತ್ತು ಇತರ ಧಾರ್ಮಿಕ ವಿಧಿಗಳನ್ನು ಸಹ ಮಾಡಿದ್ದ ಅಂತ ಪುರಾಣಗಳಲ್ಲಿ
ಉಲ್ಲೇಖವಿದೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀ ಅಪ್ರಮೇಯ ಎಂಬುದು ಒಂದು ನಾಮವಾಗಿದ್ದು ಆಳವಾದ ಸ್ವರೂಪವನ್ನ ಹೊಂದಿದೆ. ಇಲ್ಲಿ ಹೇಳುವ ಪ್ರಕಾರ ಈ ದೇವರ ಸೌಂದರ್ಯ, ಲಾವಣ್ಯ, ಪರಾಕ್ರಮ, ಶಕ್ತಿ, ಕರುಣೆಯನ್ನ ಅಳೆಯುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥವನ್ನೂ ಸಹ ಕೊಡುತ್ತೆ. ಇನ್ನು ಈ ದೇವಸ್ಥಾನಕ್ಕೆ 1600 ವರ್ಷಗಳ ಇತಿಹಾಸವಿದೆ. ರಾಜೇಂದ್ರ ಸಿಂಹ ಚೋಳನ ಕಾಲದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರವಾಯಿತು ಅಂತ ಹೇಳ್ತಾರೆ. ಅದಲ್ಲದೆ ವಿಜಯನಗರ ಅರಸರ ಕಾಲದಲ್ಲಿಯೂ ನಿರ್ಮಾಣದ ಜೊತೆಗೆ ಮತ್ತಷ್ಟು ಜೀರ್ಣೋದ್ಧಾರ ಕಾರ್ಯಗಳೂ ಸಹ ನಡೆದಿವೆ. ಮೈಸೂರು ರಾಜರಾದಂತಹ ಮಮ್ಮುಡಿ ಕೃಷ್ಣರಾಜ ಒಡೆಯರು ಸಹ ಈ ದೇವಾಲಯಕ್ಕೆ ಭೇಟಿ ನೀಡಿ ಭಾವಪರವಶರಾಗಿ ದೇವರಿಗೆ ಹಲವು ಬಗೆಯ ಆಭರಣಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನು ಈ ಅಪ್ರಮೇಯ ಸ್ವಾಮಿಗೆ ಸೂರ್ಯನದೇ ಆರತಿ. ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದಂತೆ ದೇವಸ್ಥಾನದ ಮುಂದೆ ಮಂಟಪ, ಗರುಡಗಂಬ, ಒಳಗೆ ಧ್ವಜಸ್ತಂಭ ಅವೆಲ್ಲವೂ ಇದ್ದರೂ ಸಹ ದೇವರ ಪಾದದ ಮೇಲೆ ಸೂರ್ಯನ ಕಿರಣ ಕಾಣಿಸುವುದು ದೇವಸ್ಥಾನದ ನಿರ್ಮಾಣದಲ್ಲಿರುವ ಮತ್ತೊಂದು ವಿಶೇಷತೆ. ಮತ್ತೊಂದು ವಿಶೇಷ ಹೇಳಬೇಕು ಅಂತ ಹೇಳಿದ್ರೆ, ಈ ದೇವಾಲಯವನ್ನ ಪೂರ್ಣವಾಗಿ ಅಡಿಪಾಯವಿಲ್ಲದೆ ಮರಳಿನ ಮೇಲೆ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಮತ್ತಷ್ಟು ಮಗದಷ್ಟು ವಿಶೇಷತೆಗಳನ್ನ ಹೊಂದಿದೆ ಈ ಅಪ್ರಮೇಯ ದೇವಸ್ಥಾನ. ತಾನೇ ಒಂದು ನಿದರ್ಶನವನ್ನು ಕೇಳಿದ್ರಿ. ಸೊ ಈ ದೇವಸ್ಥಾನಕ್ಕೆ 52 ವರ್ಷದ ಮಹಿಳೆ ಬಂದು ಕೇಳ್ಕೊತಾರೆ, ಇದೇ ಅಂಬೆಗಾಲು ಕೃಷ್ಣ ಕೇಳ್ಕೊತಾರೆ ನನಗೆ ಮಗು ಆಗಬೇಕು ಅಂತ. ಸೊ ಅವ್ರಿಗೆ ಅವಳಿ ಜವಳಿ ಮಗು ಆಗುತ್ತೆ. ಇದು ಆ್ಯಕ್ಚುಲಿ ಸೈನ್ಸಲ್ಲಿ ಒಂಥರ ಮಿರಾಕಲ್ ಅಂತ. ಸೊ ಮಿರಾಕಲ್ ಇಲ್ಲಾಗುತ್ತೆ, ಅಲ್ಲಿ ನಮ್ಮ ನಿಗೂಢ ರಹಸ್ಯ ತಂಡ ಇರುತ್ತೆ. ಇದು ತುಂಬ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳಬೇಕು ಈ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ. ಇದೇ ಜಾಗದಲ್ಲಿ ಒಬ್ಬರು ಮಹನೀಯರು ಕೂತ್ಕೊಂಡು ಒಂದು ಹಾಡನ್ನು ಬರೀತಾರೆ, ಹಾಡ್ತಾರೆ. ನೋಡಿ ಹಿಂದೆ ನೋಡ್ಬೋದು ಅಂಬೆಗಾಲು ಕೃಷ್ಣ, ಅವನನ್ನು ನೋಡ್ಕೊಂಡು ಬರೀತಾರೆ, ಜಗದೋದ್ಧಾರನ ಆಡಿಸಿದೆಳೆಸೋದೆ ಅಂತ ಬರೀತಾರೆ. ಬರೆದು ಹಾಡ್ತಾರೆ ಯಾರು? ಪುರಂದರದಾಸರು. ನೋಡಿ ಈ ಮಂಟಪಕ್ಕೆ ಬಂದು ದೇವಸ್ಥಾನಗಳನ್ನು ನೋಡಿ ಎಲ್ಲ ತಿಳ್ಕೊಂಡು ಏನೋ ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ, ಹಾಗೆ ಒಂದು ದೇವರ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಕೂತ್ಕೊಂಡು ಕೃಷ್ಣನ ಮುಂದೆ ಕೂತ್ಕೊಂಡು ಆ ಹಾಡನ್ನು ಬರೆದು ಹಾಗೆಯೇ ಹೇಳ್ತಾರೆ. ನೋಡಿ ಇದೇ ಆ ಜಾಗಗಳು. ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ. ಆದರೆ ಇಂಥ ಅದ್ಭುತವಾದಂಥ ದೇವಸ್ಥಾನ ಇದೆ ಯಾರೂ ಕೂಡ ಗೊತ್ತಾಗಲ್ಲ. ಇಲ್ಲಿರುವಂಥ ಒಂದಷ್ಟು ಜನ ಸಾಗರ ನೋಡ್ಬೋದು. ಅಂದರೆ ಬೆಳಗ್ಗಿನ ಸಂಜೆ ತನಕ ಜನ ಬರ್ತಾನೆ ಇರ್ತಾರೆ. ಕಾರಲ್ಲಿರ್ಬೋದು ಅಥವಾ ಬಸ್ಸಲ್ಲಿ ಜನ ಬರ್ತಿರ್ತಾರೆ. ಎಲ್ರಿಗೂ ಮೊದಲ ಬೇಡಿಕೆ ಏನಂತಂದರೆ ಅಥವಾ ಫಸ್ಟ್ ಕೇಳ್ಕೊಳ್ಳೋದಿಲ್ಲಿ ಮಗು ಆಗಬೇಕು. ಸೊ ಮಕ್ಕಳಿಲ್ಲ ಅನ್ನೋರು ಸೀದಾ ಬರೋದೇ ಈ ಚನ್ನಪಟ್ಟಣದ ಅಂಬೆಗಾಲು ಇರುವಂತಹ ಈ ಕೃಷ್ಣನ ಒಂದು ಮಂದಿರಕ್ಕೆ. ಅಂಬೆಗಾಲಿಟ್ಟು ಕೈನಲ್ಲಿ ಆ ಬೆಣ್ಣೆನ ಇಟ್ಕೊಂಡಿರುವಂಥ ಏಕೈಕ ದೇವಸ್ಥಾನ ಅಂದರೆ ಪ್ರಪಂಚದಲ್ಲಿ ಅದು ಇದೊಂದು. ಈ ಚೋಳರ ದೇವಸ್ಥಾನದಲ್ಲಿದೆ, ತುಂಬ ಅತ್ಯದ್ಭುತವಾಗಿದೆ. ಹಾಗೆಯೇ ಅದು ನಿರ್ಮಾಣ ಆದ ನಂತರ ಇಲ್ಲಿ ನೋಡುವುದು ಅತ್ಯದ್ಭುತವಾದಂಥ ಶ್ರೀದೇವಿ ಭೂದೇವಿ ಸಮೇತ ವೈಕುಂಠ ನಾರಾಯಣ ಸ್ವಾಮಿಯ ಇಲ್ಲಿ ಪ್ರತಿಯೊಬ್ಬರು ಕೂಡ ಬರ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇಲ್ಲಿ ಕೂಡ ಬಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನೋಡುವುದು ಎಷ್ಟೊಂದು ಅತ್ಯದ್ಭುತವಾಗಿದೆ ಅಂತ ಈ ದೇವಸ್ಥಾನ. ಇಲ್ಲಿ ಮುಖ್ಯವಾಗಿ ಶ್ರೀದೇವಿ ಭೂದೇವಿ ಹಾಗೆ ವೈಕುಂಠ ನಾರಾಯಣ ಸ್ವಾಮಿ ಇಲ್ಲಿರೋದು. ಇಲ್ಲಿರುವಂಥ ಸ್ವಾಮಿಯವರ ಶಂಖ, ಚಕ್ರ ಮತ್ತು ಗದೆಯನ್ನು ಧರಿಸಿದ್ದಾರೆ. ಆದಿಶೇಷನ ಮೇಲೆ ಕುಳಿತು ಶೇಷ ಹೆಡೆಯನ್ನು ಛತ್ರಿಯನ್ನಾಗಿ ಮಾಡಿಕೊಂಡು ಪಿತಾಂಬರವನ್ನುಟ್ಟು ವಿವಿಧ ಆಭರಣಗಳಿಂದ ಅಲಂಕೃತರಾಗಿ ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟ ಆಶ್ರಿತ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶ್ರೀದೇವಿ ಮತ್ತು ಭೂದೇವಿಯವರ ಸಮೇತ ದರ್ಶನ ನೀಡುವ ಶ್ರೀ ವೈಕುಂಠ ನಾರಾಯಣನನ್ನು ನೋಡಿ ಎಲ್ಲೂ ಕೂಡ ನಮಸ್ಕಾರವನ್ನು ಮಾಡಿ ಅಲ್ಲಿಂದಲೇ. ಅಪ್ರಮೇಯ ಸ್ವಾಮಿ ದೇವಸ್ಥಾನ ಮೂಲತಃ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಇದನ್ನ ದಕ್ಷಿಣ ಅಯೋಧ್ಯ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಹಿಂದೆ ಶ್ರೀರಾಮಚಂದ್ರ ಅವರು ಇಲ್ಲಿ ತುಂಬಾ ವರ್ಷಗಳ ಕಾಲ ಅಪ್ರಮೇಯ ಸ್ವಾಮಿಯನ್ನ ಆರಾಧನೆ ಮಾಡಿರುವಂತ ಒಂದು ಪ್ರತೀತಿ ಇದೆ. ಅದಕ್ಕೆ ಇದನ್ನ ದಕ್ಷಿಣ ಅಯೋಧ್ಯೆ ಅಂತಾನೂ ಕೂಡ ಕರೀತಾರೆ. ಅಪ್ರಮೇಯ ಅನ್ನೋ ಪದ ಅನೇಕ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಕಾವ್ಯಗಳಲ್ಲಿ ಬಂದರೂ ಕೂಡ ವಿಶೇಷವಾಗಿ ವಿಷ್ಣು ಸಹಸ್ರನಾಮದಲ್ಲಿ
ದೇವರ ನಾಮವನ್ನು ಹೇಳ್ತಾ ಹೋಗುವಾಗ ಅಪ್ರಮೇಯೋ ಹೃಷಿಕೇಶೋ ಪದ್ಮನಾಭೋ ಅಮರಪ್ರಭು ಅಂತ ಬರ್ತದೆ. ಈ ಒಂದು ನಾಮವನ್ನು ಇಟ್ಕೊಂಡು ಕಣ್ವ ಮಹರ್ಷಿಗಳು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಇದು ಸ್ಥಾಪನೆ ಆದಂತಹ ಸುಮಾರು ಸಮಯ ಮೇಷ ಮಾಸದ ಹಸ್ತ ನಕ್ಷತ್ರದ ದಿನ ರಥೋತ್ಸವ ಮಾಡಿ ಕಣ್ವ ಮಹರ್ಷಿಗಳು ಸ್ವಾತಿ ನಕ್ಷತ್ರದಲ್ಲಿ ಅವಭೃತ ಸ್ಥಾನವನ್ನು ಮಾಡಿದ್ರು ಅಂತೇಳಿ ಹೇಳ್ತಾರೆ. ಯಜ್ಞದಲ್ಲಿ ಆವಿರ್ಭಾವ ಆದಂತಹ ಅಪ್ರಮೇಯನನ್ನು ಇಲ್ಲಿ ಸ್ಥಾಪನೆ ಮಾಡೋದು ಅಂತ ಕೂಡ ಉಲ್ಲೇಖಗಳು ಅನೇಕವಿದೆ. ಇದು ಪೌರಾಣಿಕವಾದಂತಹ ವಿಷಯ. ಇತಿಹಾಸಕ್ಕೆ ಬರೋದಾದರೆ ಸುಮಾರು ಒಂದು 1.5-2 ದಶಕಗಳ ಹಿಂದೆ ಶ್ರೀಮಾನ್ BL ರೈಸ್ ಅವರು ಬರೆದಂತಹ ಮೈಸೂರಿಗೆ ಜೀತಿನಲ್ಲಿ 400ನೇ ಇಸವಿಯಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿರಬೇಕು ಅಂತ ಹೇಳಿ ಅವರು ಕೆಲವು ಉಲ್ಲೇಖಗಳನ್ನ ಕೊಡ್ತಾರೆ. ಸಾಮಾನ್ಯವಾಗಿ ದೇವಸ್ಥಾನದ ಶೈಲಿ 3 ಶೈಲಿ ಇರುತ್ತೆ. ಒಂದು ನಾಗರ, ಇನ್ನೊಂದು ವೇಸರ, ಇನ್ನೊಂದು ದ್ರಾವಿಡ. ಸಾಮಾನ್ಯ ನಾಗರ ವೇಸರ ಎರಡು ಕೂಡ ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಒಂದು ದೇವಸ್ಥಾನದ ಶೈಲಿ. ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿಯನ್ನು ಉಪಯೋಗಿಸ್ತಾರೆ. ಇದರಲ್ಲೂ ಮುಖ್ಯವಾಗಿ ಚೋಳರ ಕಾಲದಲ್ಲಿ ಬಂದಂತಹ ಒಂದು ಪದ್ಧತಿ ಅದು ಇತ್ತೀಚೆಗೂ ನಡ್ಕೊಂಡು ಹೋಗ್ತಾ ಇದೆ. ಅನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ಅದರ ಕುಸುರಿ ಕೆಲಸಗಳನ್ನು ವಿಶೇಷವಾಗಿ ಅದರಲ್ಲಿ ಅಳವಡಿಸಿ ಅವರು ತಮ್ಮ ಶೈಲಿಯನ್ನು ಅವರು ತೋರಿಸ್ಕೊಳ್ತಾರೆ. ಇಲ್ಲಿ ಅನೇಕ ಶಾಸನಗಳ ಪ್ರಕಾರ ದೇವಸ್ಥಾನದ ಗರ್ಭಗುಡಿ ನವರಂಗ ಸುತ್ತಲೂ ಇರತಕ್ಕಂಥ ಹೊರ ಪ್ರಾಕಾರದಲ್ಲಿ ತಮಿಳು ಲಿಪಿ ಶಾಸನಗಳಿವೆ. ಇದರಲ್ಲಿ ಕೆಲವು ನಂದಾದೀಪಕ್ಕೆ ಕೊಟ್ಟಂತಹ ದತ್ತಿ ಇರ್ಬೋದು, ಅಥವಾ ದೇವಸ್ಥಾನದಲ್ಲಿ ಬೇರೆ ಬೇರೆ ಸೇವೆಗೆ ಕೊಟ್ಟಂತಹ ದತ್ತಿ ಇರ್ಬೋದು, ಇವುಗಳೆಲ್ಲವೂ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಒಂದು ಕಡೆ ಚೋಳರ ತಮ್ಮ ಸಿಂಬಲ್ ಅಂದರೆ ಅವರ ರಾಜ ಮನೆತನ ಗುರುತನ್ನು ಕೂಡ ಒಂದು ಕಡೆ ಹಾಕಿದ್ದಾರೆ. ಇದರಲ್ಲಿ ರಾಜೇಂದ್ರ ಸಿಂಹ ಅಂತಕ್ಕಂತಹ ಚೋಳ ರಾಜ ಇವ್ರನ್ನ ನಿರ್ಮಾಣ ಮಾಡ್ದ ಅಂತ ಹೇಳೋ ಕಾರಣ ರಾಜೇಂದ್ರ ಸಿಂಹ ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಸುಮಾರು 13ನೇ ಶತಮಾನದಲ್ಲಿ ವೇದಾಂತ ದೇಶಿಕರ್ ಎಂಬತಕ್ಕಂತಹ ಆಚಾರ್ಯರೊಬ್ಬರು, ಅವು ಕವಿಗಳು, ವಾಗ್ಮಿಗಳು, ಬೇರೆ ಬೇರೆ ಭಾಷೆಗಳಲ್ಲಿ ಪಾಳೆ ಭಾಷೆ, ಸಂಸ್ಕೃತ, ತಮಿಳು ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕಾವ್ಯ, ನಾಟಕ, ದ್ರಾವಿಡ ಪ್ರಬಂಧ, ದಿವ್ಯ ಪ್ರಬಂಧ, ತಮಿಳು ಪ್ರಬಂಧಗಳೆಲ್ಲವನ್ನು ಕೂಡ ರಚನೆ ಮಾಡಿದ್ದಾರೆ. ಅವರು ಇಲ್ಲಿಗೆ ಬಂದು ಅವರಿಗೆ ಮಕ್ಕಳ ಸಂತಾನಕ್ಕೋಸ್ಕರವಾಗಿ ಬಂದು ಕೃಷ್ಣ ಸಂತಾನ ಕೊಟ್ಟ ಕಾರಣ ಅವರು ಕೃಷ್ಣನನ್ನು ಆ ಮುದ್ದಾದಂತಹ ವಿಗ್ರಹ ನೋಡಿ ಆ ಕೃಷ್ಣ ಹೇಗೆ ಅವನು ಚೇಷ್ಟೆ ಮಾಡ್ತಾನೆ ಅನ್ನೋದನ್ನು ಅರಿವು ಮಾಡಿಕೊಂಡು ಆ ಕೃಷ್ಣನ ಚೇಷ್ಟೆಗಳನ್ನು ಗುರುತಿಸೋ ಹಾಗೆ ಗೋಪಾಲ ವಿಂಶತಿ ಎಂಬತಕ್ಕಂತಹ 20 ಸ್ತೋತ್ರವನ್ನು ಮಾಡಿದ್ದಾರೆ. ಮುಂದಕ್ಕೆ ಬಂದಂತಹ ಸಂಗೀತ ಪಿತಾಮಹ ಪುರಂದರದಾಸರು ಕೂಡ ಇಲ್ಲಿ ಆಗಮಿಸಿ ಜಗದೋದ್ಧಾರನ ಆಡಿಸಿದಳು ಯಶೋಧ ಎಂಬತಕ್ಕಂಥ ಒಂದು ಗೀತ ಕವನವನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಒಂದು ನುಡಿಯ ಒಳಗೆ ಅಣೋರಣೀಯನ, ಮಹತೋಮಹೀಯನ, ಅಪ್ರಮೇಯನ ಅಂತ ಒಂದು ನುಡಿಯನ್ನು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಯಾರೇ ಆಗಲಿ ಒಂದು ಸಣ್ಣ ಕವನ ಬರೆದರೋ ಅಥವಾ ಪುಸ್ತಕ ಬರೆದರೋ ಅಥವಾ ಇನ್ನೇನಾದರೂ ಅವರು ಹೊಸದಾಗಿ ನಿರ್ಮಾಣ ಮಾಡಿದ್ರೆ ತಮ್ಮ ಕುರುಹನ್ನು ಅಲ್ಲಿರ್ತಕ್ಕಂತಹ ಕುರುಹನ್ನು ಬಿಡೋಕ್ಕಂಥದ್ದು ಸಾಧ್ಯ. ಈ ಪುರಂದರದಾಸರು ತಮ್ಮ ಪುರಂದರ ವಿಠಲನ ಹಾಕಿಬಿಟ್ಟು ಮೇಲುಗಡೆಯಲ್ಲಿ ಅಪ್ರಮೇಯನ ಹಾಕಿರೋದ್ರಿಂದ ಅಪ್ರಮೇಯ ಅನ್ನೋ ವಿಗ್ರಹ ಬೇರೆ ಎಲ್ಲೂ ಇಲ್ಲದಿರೋ ಕಾರಣ ಈ ಹಾಡನ್ನು ಇಲ್ಲೇ ಹಾಡಿದ್ರು ಅಂತೇಳಿ ಹೇಳ್ತಾರೆ. ಹಾಗೆ ನಾನು ಈ ತ್ಯಾಗರಾಜರ ಕೃತಿಗಳನ್ನು ಕೂಡ ಹಾಗೆ ನಾನು ಸುಮ್ಮನೆ ಒಂದು ವಿಶ್ಲೇಷಣೆ ವೀಕ್ಷಣೆ ಮಾಡಿದಾಗ ಅವರು ಕೂಡ ರಾರಾ ಅಪ್ರಮೇಯ ಅಂಥೇಳಿ ಒಂದು ಹಾಡನ್ನು ಹಾಡಿದ್ದಾರೆ. ಅದು ತಿರುಪತಿ ಚಾನಲ್ ಒಳಗೆ ರಾಮಾಯಣ ಭಾಗದಲ್ಲಿ ಒಂದು ದಿನ ಬಂತು. ನನಗೆ ತುಂಬ ಆಶ್ಚರ್ಯ ಆಯಿತು. ಆನಂತರ ನಾನು ಪುಸ್ತಕವನ್ನು ನೋಡಿದಾಗ ಇದು ಅಂದ್ಕೊಂಡೆ, ಬಹುಶಃ ಮಹಾಮಹಿಮರುಗಳು ಆ ಸ್ಥಳಕ್ಕೆ ಭೇಟಿನೇ ನೀಡಬೇಕು ಅಂತ ಕಾರಣ ಇಲ್ಲ. ಅವರು ತಮ್ಮ ಯೋಗ ಜ್ಞಾನದಿಂದ, ತಮ್ಮ ಒಂದು ಏನು ಒಳಗಡೆ ಅಂತರ್ಜ್ಞಾನದಿಂದ ಈ ದೇವರುಗಳನ್ನೆಲ್ಲ ನಮಸ್ಕಾರ ಮಾಡಿರ್ಬೋದು. ಹಾಗಾಗಿ ಅಪ್ರಮೇಯ ಅಂತಕ್ಕಂಥ ಹಾಡನ್ನ ತ್ಯಾಗರಾಜರು ಕೂಡ ಹಾಡಿದ್ದಾರೆ. ಹೀಗೆ ಮುಂದಕ್ಕೆ ಬಂದಾಗ ಮೈಸೂರು ಮಹಾರಾಜರು ಇಲ್ಲಿ ಕೆಲವು ಕೊಡುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ವಿಜಯನಗರದ ಅರಸರು ಕೂಡ ನೀವು ಅಲ್ಲಲ್ಲೇ ಕಾಣ್ಬೋದು. ಕೆಲವು ಪೂರ್ಣ ಪ್ರತಿಮೆಗಳು ವಿಜಯನಗರದ ಅರಸರಾಗಿದೆ, ಕೆಲವು ಅಪೂರ್ಣ ಪ್ರತಿಮೆಗಳು ಕೂಡ ಇದೆ. ಒಂದು ಕಡೆಯಲ್ಲಿ ವಿಜಯನಗರದ ಅರಸರ ಸಾಮಂತನಾದಂತಹ ಜಗದೇವರಾಯ ಹಾಗೂ ಮಂಚಿ ಲಕ್ಕುಮಿ ದೇವಿ ಎಂತಕ್ಕಂತಹ ಅವರ ದಂಪತಿಗಳ ಒಂದು ವಿಗ್ರಹ ಕೂಡ ಇದ್ದಾರೆ. ಆತ ಚನ್ನಪಟ್ಟಣ, ತಲಕಾಡು, ನಾಗಮಂಗಲ ಹೀಗೆ ಕೆಲವು ಕಡೆಗಳಲ್ಲಿ ಸಾಮಂತರಾಜನಾಗಿದ್ದ. ಗೋಪುರವನ್ನು
ಮತ್ತು ಕೆಲವು ಭಾಗವನ್ನು ಅವನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಹೇಳೋ ಕಾರಣ ಅವನು ತನ್ನ ವಿಗ್ರಹವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆಯೇ ಈ ದೇವಸ್ಥಾನಕ್ಕೆ ನೀವು ಬರಬೇಕಂದ್ರೆ ಮೈಸೂರಿನಿಂದ ಸುಮಾರು 80 ಕಿಲೋಮೀಟರ್, ಹಾಗೆಯೇ ಬೆಂಗಳೂರಿಂದ 60 ಕಿಲೋಮೀಟರ್, ಸುಮಾರು 60 ಕಿಲೋಮೀಟರ್ ಈ ಮಾರ್ಗ ಮಧ್ಯದಲ್ಲಿ ಸಿಗುತ್ತೆ. ನೀವು ಕೂಡ ಬನ್ನಿ, ಭಗವಂತನ ಕೃಪೆಗೆ ಪಾತ್ರರಾಗಿ ಹಾಗೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು.